ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಸಿಎಂ ಭವಿಷ್ಯ. ಹೌದು, ಸಿಎಂ ಭವಿಷ್ಯ ಮುಂದೇನಾಗುತ್ತೆ, ಸಿಎಂ ಆಗಿ ಇರ್ತಾರಾ ಇಲ್ವಾ ಅನ್ನೋದು ಇವತ್ತು ಒಂದು ಹಂತದ ಮಟ್ಟಿಗೆ ನಿರ್ಧಾರವಾಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಆಗಿದೆ. ಹಾಗಾದ್ರೆ ಸಿಎಂ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾತಾಡುತ್ತಿದೆ. ವಕೀಲಿ ವೃತ್ತಿ ಬಿಟ್ಟು ರಾಜಕೀಯಕ್ಕೆ ಧುಮುಕಿ ಸಂಸದರಾಗಿ ಆಯ್ಕೆಯಾದರು. ಲೋಕಸಭಾ ಸದಸ್ಯರಾದ ಇವರು ಒಂದು ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರಾಗಲು ಹಂಬಲಿಸಿದ್ರು. ಆದರೆ ಆ ಸ್ಥಾನ ಸಿಗಲಿಲ್ಲ. ಆದರೆ ಅವರಿಗೆ ಮುಂದೊಂದು ದಿನ ಮುಖ್ಯಮಂತ್ರಿ ಆಗೋ ಯೋಗ ಇತ್ತ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಬಹುಶಃ ನಿರೀಕ್ಷೆ ಇರಲಿಕ್ಕಿಲ್ಲ. ಹೌದು, ನಾನು ಮಾತನಾಡ್ತಾ ಇರೋದು ಕುಡ್ಲದ ಕುವರ ಡಿ.ವಿ. ಸದಾನಂದಗೌಡರ ಬಗ್ಗೆ. ಪ್ರಶ್ನಾತೀತ ನಾಯಕರಾದ ಯಡಿಯೂರಪ್ಪ ಅವರ ಮೇಲೆ ಆರೋಪಗಳು ಬಂದು ಜೈಲು ಸೇರಿದ್ರು. ಅಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿಕೊಂಡ್ರು ಸದಾನಂದಗೌಡರು. ಆದರೆ ಸದಾ ಹಸನ್ಮುಖಿ ಆಗಿರುವಂತಹ ಸದಾನಂದಗೌಡರ ಮೊಗದಲ್ಲಿ ಆ ನಗು ಹಾಗೆ ಮುಂದುವರಿಯುತ್ತಾ ಸಿಎಂ ಸ್ಥಾನದಲ್ಲೇ ಅವರು ಮುಂದುವರಿತಾರಾ? ಯಾಕಂದ್ರೆ ಇವತ್ತು ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ನಾಮಪತ್ರ ಸಲ್ಲಿಸೋದಾಗಿ ಘೋಷಿಸಿದ್ದಾರೆ ಕೂಡ. ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಬೇಕಾದ್ರೆ ಸದಾನಂದಗೌಡರು ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾದ್ರೆ ಸಿಎಂ ಭವಿಷ್ಯ ಏನಾಗುತ್ತೆ? ಇದೆ ಇವತ್ತಿನ ದುನಿಯಾ ವಿಶೇಷ ಸಿಎಂ ಭವಿಷ್ಯ. ಪಕ್ಷದಲ್ಲೇ ಸಾಕಷ್ಟು ಅಡ್ಡಿ ಆತಂಕಗಳು ಕೂಡ ಎದುರಾಗಿದ್ವು. ಎಲ್ಲದರ ನಂತರವೂ ಕೂಡ ಇವತ್ತು ಅಂದ್ರೆ ಸೋಮವಾರ 10:45 ಸುಮಾರಿಗೆ ನಾಮಪತ್ರ ಸಲ್ಲಿಸ್ತೀನಿ ಅಂತ ಸಿಎಂ ಸದಾನಂದಗೌಡ ಘೋಷಿಸಿದ್ದಾರೆ. ಸಿಎಂ ಸ್ಥಾನ ಉಳಿಸಿಕೊಳ್ಬೇಕಾದ್ರೆ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು. ಒಂದು ಕಡೆ ಪ್ರತಿಪಕ್ಷಗಳು ಬಿಜೆಪಿಯಲ್ಲಿನ ಒಡಕಿನ ಬಗ್ಗೆ ಲಾಭ ತೆಗೆದುಕೊಳ್ಳೋಕೆ ಮುನ್ನುಗ್ತಾ ಇವೆ. ಮತ್ತೊಂದು ಕಡೆ ಪಕ್ಷೇತರ ಶಾಸಕರಾಗಿ ಗೆದ್ದಿರುವಂತಹ ಶ್ರೀರಾಮುಲು 22 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಹೇಳುವ ಮೂಲಕ ಆತಂಕ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಸಿಎಂ ಸದಾನಂದಗೌಡರು ಇವತ್ತು ನಾಮಪತ್ರ ಸಲ್ಲಿಸ್ತಾರೆ. ಡಿಸೆಂಬರ್ 22ಕ್ಕೆ ಪರಿಷತ್ ಚುನಾವಣೆ ನಡೆಯುತ್ತೆ. ಮುಂದೆ ಏನಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಿಗೂ ನಡೀಬಹುದು, ಬನ್ನಿ ನೋಡೋಣ ಒಂದು ವರದಿಯನ್ನ. ಸದಾನಂದಗೌಡರು ಇಂದು ನಾಮಪತ್ರ ಸಲ್ಲಿಸ್ತಾರಾ? ಏನಾಗಲಿದೆ ಮುಖ್ಯಮಂತ್ರಿಯ ಭವಿಷ್ಯ? ಸಿಎಂ ಕುರ್ಚಿ ಉಳಿಯುತ್ತಾ ಉರುಳುತ್ತಾ? ಇಂಥ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಿವೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸದಾನಂದಗೌಡರೇ ಅಭ್ಯರ್ಥಿ ಅಂತ ಹೇಳಿದೆ. ಜೊತೆಗೆ ಸಿಎಂ ಬಿಜೆಪಿ ನಾಯಕರು ಇದನ್ನೇ ಹೇಳ್ತಿದ್ದಾರೆ. ಆದರೆ ಎಲ್ಲಿ ಎಡವಟ್ಟಾಗುತ್ತೋ ಅನ್ನೋ ಭಯ ಕೂಡ ಬಿಜೆಪಿ ನಾಯಕರನ್ನ ಆವರಿಸಿದೆ. ತಮ್ಮ ಬಳಿ 22 ಶಾಸಕರಿದ್ದಾರೆ ಅಂತ ಶ್ರೀರಾಮುಲು ಬಿಟ್ಟಿರೋ ಬಾಂಬ್ ಇಷ್ಟೆಲ್ಲ ಚರ್ಚೆಗೆ ಕಾರಣ. ಏನೇ ಆತಂಕಗಳಿದ್ರೂ ಸದಾನಂದಗೌಡರು ನಿರ್ಭಯವಾಗಿ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಹಲವು ಕಾರಣಗಳಿವೆ. ಅವೇನೆಂದರೆ, ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸದಾನಂದಗೌಡರೇ ಅಭ್ಯರ್ಥಿ ಅಂತ ಹೇಳಿದೆ. ಜೊತೆಗೆ ಎಲ್ಲ ನಾಯಕರು ಸದಾನಂದಗೌಡರಿಗೆ ಬೆಂಬಲ ಸೂಚಿಸಬೇಕು ಅನ್ನೋ ಸಂದೇಶವನ್ನು ರವಾನಿಸಿದೆ. ಅಲ್ಲದೆ ಬಿಜೆಪಿಯ ಎಲ್ಲ ಶಾಸಕರಿಗೂ ವಿಪ್ ಜಾರಿಗೊಳಿಸೋದ್ರಿಂದ ಶಾಸಕರು ಅಡ್ಡ ಮತ ಹಾಕೋದು ಕಷ್ಟವಾಗಬಹುದು. ಯಾಕಂದ್ರೆ ಶಾಸಕರು ಯಾರಿಗೆ ಮತ ಹಾಕಿದ್ದೇವೆ ಅನ್ನೋದನ್ನು ಪಕ್ಷದ ವೀಕ್ಷಕರಿಗೆ ತೋರಿಸಬೇಕಾಗುತ್ತೆ. ಆತಂಕಕ್ಕೆ ಕಾರಣಗಳೇನು? ಶಾಸಕರು ಪಕ್ಷದ ವೀಕ್ಷಕರಿಗೆ ತೋರಿಸದೆಯೂ ಮತದಾನ ಮಾಡಲು ಮುಂದಾಗಬಹುದು. ರಾಮುಲು ಬಣ ಈಗಾಗಲೇ ತಮ್ಮ ಬಳಿ 22 ಶಾಸಕರ ಬಲವಿದೆ ಅಂತ ಹೇಳಿಕೊಂಡಿದೆ. ಇದು ತಮ್ಮ ಪಾಲಿಗೆ ಎರವಾಗಬಹುದು ಅನ್ನೋ ಭಯವು ಮುಖ್ಯಮಂತ್ರಿಯವರನ್ನ ಕಾಡ್ತಿರಬಹುದು. ಸರ್ಕಾರ ಕೆಡವಲು ರಾಮುಲು ಬಣದಲ್ಲಿರೋ ಕೆಲ ಬಿಜೆಪಿ ಶಾಸಕರು ರಿಸ್ಕ್ ತೆಗೆದುಕೊಂಡು ಅಡ್ಡ ಮತದಾನ ಮಾಡಿದರೆ ಕಷ್ಟ. ಇಂತಹ ಭಯ ಸಿಎಂ ಮನದಲ್ಲಿದ್ದರೆ ಅಚ್ಚರಿಯಿಲ್ಲ. ಒಟ್ಟಿನಲ್ಲಿ ಸದಾನಂದಗೌಡರು ಸಿಎಂ ಸ್ಥಾನದಲ್ಲಿ ಉಳಿಬೇಕಾದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಲೇಬೇಕು. ಇದಕ್ಕಾಗಿಯೇ ಶಂಕರಪ್ಪರಿಂದ ರಾಜೀನಾಮೆ ಪಡೆಯಲಾಗಿದೆ. ಆದರೆ ರಾಜ್ಯದಲ್ಲಿ ನಡೆಯುತ್ತಿರೋ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತವೋ ಗೊತ್ತಿಲ್ಲ. ಆದರೆ ನಾಳೆಯೇ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಇಂದು ಮಧ್ಯಾಹ್ನ 3 ಗಂಟೆಯೊಳಗೆ ಸದಾನಂದಗೌಡರು ನಾಮಪತ್ರ ಸಲ್ಲಿಸಿದರೆ ಸಿಎಂ ಸ್ಥಾನ ಉಳಿಯಬಹುದೆಂಬ ನಂಬಿಕೆ ಇಡಬಹುದು. ಆದರೆ ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಕುರ್ಚಿ ಬಿಟ್ಟು ಕೆಳಗಿಳಿಯಬೇಕಿರೋದಂತೂ ಅನಿವಾರ್ಯ. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ತಿರುವುಗಳು ನಡೆಯುತ್ತೆ. ಆದರೆ ನಿನ್ನೆಯಿಂದ ನೀವು ಗಮನಿಸಿರಬಹುದು, ಸದಾನಂದ ಗೌಡ ಹೇಳ್ತಾ ಇರೋದು 10:45ಕ್ಕೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಅನ್ನುವಂಥದ್ದು. ರಾಜಕಾರಣಿಗಳು ಸಾಮಾನ್ಯವಾಗಿ ಎಲ್ಲದಕ್ಕೂ ಮುಹೂರ್ತ ನೋಡ್ತಾರೆ. ಅದಕ್ಕೆ ಬಹುಶಃ 10:45 ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಎಲ್ಲದರ ಜೊತೆಗೆ ಭವಿಷ್ಯವನ್ನ, ತಮ್ಮ ಜ್ಯೋತಿಷ್ಯವನ್ನ ಬಹಳಷ್ಟು ನಂಬ್ತಾರೆ. ಹೀಗಾಗಿ ನಾವು ಕೂಡ ಇಷ್ಟೆಲ್ಲದರ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸಿಎಂ ಜಾತಕ ಏನ್ ಹೇಳುತ್ತೆ, ಅವರ ಭವಿಷ್ಯ ಹೇಗಿದೆ, ಎಷ್ಟು ದಿನಗಳ ಕಾಲ ಸಿಎಂ ಕುರ್ಚಿ ಅವರ ಬಳಿಯೇ ಇರುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಒಬ್ಬ ಗಣ್ಯ ಅತಿಥಿಗಳಿದ್ದಾರೆ. ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತು ತಜ್ಞರಾಗಿರುವಂತಹ ಗೊಟ್ಟಿಗೆರೆ ಶಿವಣ್ಣ ಅವರಿದ್ದಾರೆ. ಶಿವಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶಿವಣ್ಣ ಅವರೇ, ಸಿಎಂ ಸದಾನಂದ ಗೌಡರ ಬಗ್ಗೆ ಏನೇ ಮಾತಾಡೋಕ್ಕೂ ಮೊದಲು ಅವರ ಹುಟ್ಟಿದ ದಿನಾಂಕವನ್ನ ನೋಡೋಣ. 18 ಮಾರ್ಚ್ 1953. ಇವರ ಹುಟ್ಟಿದ ದಿನಾಂಕ ನೋಡೋದಾದ್ರೆ ಇವರ ಜಾತಕ ಏನ್ ಹೇಳ್ತಾ ಇದೆ? ಸಿಎಂ ಆಗುವಂತಹ ಯೋಗ ಜಾತಕದಲ್ಲೇ ಕಂಡು ಬಂದಿತ್ತಾ ಹೇಗೆ ಅಂತ? ಮೇಡಮ್, ಏನಾಗುತ್ತೆ, ಇವ್ರದ್ದು ವಿಶೇಷವಾದ ರಾಜಯೋಗದ ಜಾತಕನೇ. ಆದರೆ ಸಾಮಾನ್ಯವಾಗಿ ಯಾವುದೇ ಒಂದು ವ್ಯಕ್ತಿಯ ಭವಿಷ್ಯವನ್ನು ನಿರ್ಧಾರ ಮಾಡುವಾಗ ಮತ್ತು ಸಮಯವನ್ನು ನಿರ್ಧಾರ ಮಾಡುವಾಗ, ಈಗ ನೀವೇನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ, ನಾ ಏನು ಹೇಳಬೇಕು ಅಂತಿದ್ದೀನಿ, ಈ ಸಮಯಕ್ಕೆ ಆಧಾರವಾಗಿ ನೋಡಿದಾಗ ಕಾಲ, ದೇಶ, ವರ್ತಮಾನವನ್ನು ಅನುಸರಿಸಿ, ಸಮಯ, ಸಂದರ್ಭ, ಪರಿಸ್ಥಿತಿಯನ್ನು ಅನುಸರಿಸಿ ನಾವೆಲ್ಲವನ್ನೂ ಹೇಳಬೇಕಾಗುತ್ತೆ. ಇವರು ಮುಖ್ಯಮಂತ್ರಿ ಆದಾಗ ಇವರಿಗೆ ವಿಶೇಷವಾದ ರಾಜಯೋಗಗಳಿತ್ತು. ಅವರಿಗೆ ಗುರುಬಲ ಚೆನ್ನಾಗಿತ್ತು, ಶನಿಬಲ ಚೆನ್ನಾಗಿತ್ತು. ಆದರೆ ತದನಂತರ ಈಗ ಡಿಸೆಂಬರ್ 1ನೇ ತಾರೀಕಿನಿಂದ ಈಚೆ ಶನಿಬಲನೂ ಕಡಿಮೆ ಇದೆ, ಗುರುಬಲನೂ ಕಡಿಮೆ ಇದೆ. ಇದು ಈ ರೀತಿ ವ್ಯವಸ್ಥೆ ಪ್ರತಿಯೊಬ್ಬ ಮಾನವನಿಗೂ ಬದಲಾವಣೆ ಆಗ್ತಾ ಇರೋದ್ರಿಂದ ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಈ ರೀತಿಯ ಒಂದು ವಿದ್ಯಮಾನಗಳು ನಡೀತಾ ಹೋಗುತ್ತೆ. ಆದರೆ ಇವರಿಗೀಗ ರಾಹು ದೆಸೆ ನಡೀತಾ ಇದೆ. ರಾಹು ಲಗ್ನಕ್ಕೆ ಲಾಭದಲ್ಲಿದ್ದಾನೆ. ರಾಹು ಸ್ಥಿತ ನಕ್ಷತ್ರಾಧಿಪತಿ, ಪಂಚಮಾಧಿಪತಿನೇ ಆಗಿ ಅವರಿಗೆ 1998ರಿಂದ ಬಹಳಷ್ಟು ಒಳ್ಳೆಯ ಸಮಯ ಇದೆ. ರಾಹು ದೆಸೆ ಕಳೆಯೋರಿಗೂ ಒಳ್ಳೆಯ ಸಮಯ ನಡೆಯುತ್ತೆ. ಆದರೆ ತಾತ್ಕಾಲಿಕ ಗ್ರಹಗತಿಗಳು, ಇಲ್ಲಿ ದಶಾನಾಥ ಬೇರೆ, ಗ್ರಹಗತಿಗಳು ಬೇರೆ, ಯೋಗಾಯೋಗಗಳು ಬೇರೆ. ಯಾವಾಗಲೂ ನಾವು ಒಂದು ವ್ಯಕ್ತಿ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಯೋಗಾಯೋಗಗಳೇನಿದೆ, ದಶಾನಾಥ ಏನು ಮಾಡ್ತಾನೆ ಮತ್ತು ತಾತ್ಕಾಲಿಕ ಗ್ರಹಗತಿ ಏನಿದೆ ಅನ್ನೋದನ್ನು ಆಧಾರ ಇಟ್ಕೊಂಡು ಈ ಮೂರನ್ನು ಕ್ಲಬ್ ಮಾಡಿನೇ ನಾವು ಒಂದು ಜ್ಯೋತಿಷ್ಯನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆದ್ದರಿಂದ ದಶಾನಾಥ ಚೆನ್ನಾಗಿದ್ದಾನೆ, ತಕ್ಷಣಕ್ಕೆ ಗ್ರಹಗತಿಗಳು ಚೆನ್ನಾಗಿಲ್ಲ, ಯೋಗಾಯೋಗಗಳು ಚೆನ್ನಾಗಿದೆ. ಈಗಿರೋದ್ರಿಂದ ಮುಂದೇನಾಗುತ್ತೆ, ಮುಂದೇನಾಗ್ಬೋದು ಅಂತ ನಿಖರವಾಗಿ ಹೇಳ್ಬೋದು ಮೇಡಮ್. ನೀವು ತಾತ್ಕಾಲಿಕ ಗ್ರಹಗತಿಗಳ ಬಗ್ಗೆ ಹೇಳ್ತಾ ಇದ್ರಿ, ಹಾಗಾದ್ರೆ ಈ ಗ್ರಹಗತಿಗಳು ಬೀರೋ ಪರಿಣಾಮ ಕೂಡ ತಾತ್ಕಾಲಿಕವಾಗಿರುತ್ತಾ ಹೇಗೆ ಅಂತ? ಹೌದು, ಎಲ್ಲರಿಗೂ ತಾತ್ಕಾಲಿಕನೇ. ಏಕೆಂದರೆ ಗ್ರಹಗಳು ತನ್ನ ಚಲನೆಯಲ್ಲಿ, ಗ್ರಹಗಳು ಯಾವಾಗಲೂ ಚಲಿಸ್ತಾನೆ ಇರ್ತವೆ. ಪ್ರಪಂಚ ಸೃಷ್ಟಿಯಾದಾಗಿನಿಂದ ಪ್ರಪಂಚ ಇರೋವರೆಗೂ ಗ್ರಹಗಳ ಸರ್ವಂ ಗ್ರಹಾಧೀನಂ ಅಂತ, ಎಲ್ಲವೂ ಗ್ರಹಗಳ ಅಧೀನದಲ್ಲೇ ನಡೀತಾ ಇದೆ. ದೇವಾನುದೇವತೆಗಳ ನಂತರ ಎಲ್ಲವೂ ಗ್ರಹಗಳ ಅಧೀನದಲ್ಲಿ ನಡೀತಾ ಇರೋದ್ರಿಂದ ಇವತ್ತು ಒಂದು ಭೂಕಂಪ ಆಗ್ಬೋದು, ಅಥವಾ ಒಂದು ವಿಶ್ವದಲ್ಲಿ ಯಾವುದೇ ಒಂದು ವಿದ್ಯಮಾನ ನಡೀಬೋದು, ಗ್ರಹಣ ನಡೀಬೋದು, ಪೌರ್ಣಮಿ, ಅಮಾವಾಸ್ಯೆ, ಪಾಡ್ಯ ಅಥವಾ ಪ್ರತಿಯೊಂದು ಏನೇ ಆದ್ರೂ ಎಲ್ಲ ಗ್ರಹಗಳ ಅಧೀನದಲ್ಲೇ ನಡೀತಾ ಇರೋದ್ರಿಂದ ಎಲ್ಲ ಗ್ರಹಗಳ ಅಧೀನದಲ್ಲೇ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅಂತ. ಆದ್ದರಿಂದ ಇದೆಲ್ಲ ತಾತ್ಕಾಲಿಕನೇ, ಯಾವುದೂ ಪರ್ಮನೆಂಟ್ ಅಲ್ಲ. ಆದರೆ ವ್ಯಕ್ತಿಗತವಾಗಿ ಯೋಚನೆ ಮಾಡಿದಾಗ, ಜ್ಯೋತಿಷ್ಯವನ್ನು ವ್ಯಕ್ತಿಗೆ ನಾವು ಅಪ್ಲೈ ಹೋದಾಗ ಅವರಿಗೀಗ ರಾಹುದೆಸೆ, ದಶಾನಾಥ ಅದು ಮುಖ್ಯ ಆಗುತ್ತೆ. ಮತ್ತು ಅವ್ರದ್ದು ಅಶ್ವಿನಿ ನಕ್ಷತ್ರ, ಅಶ್ವಿನಿ ನಕ್ಷತ್ರದಲ್ಲೇ ಗುರು ಸಂಚಾರ. ಸೊ ಅಂಥವು ಏನು ಒಂದೊಳ್ಳೆ ಸಮಯ ಅಲ್ಲ ಅಂತ ಹೇಳ್ಬೋದು. ಅಲ್ಲ, ಇವತ್ತಿನ ದಿನ ಈಗ 10:45ಕ್ಕೆ ನಾಮಪತ್ರ ಸಲ್ಲಿಸ್ತೀನಿ ಅಂತ ಪದೇ ಪದೇ ಹೇಳ್ತಾರೆ. ಅದು ಕೂಡ ಬಹುಶಃ ಮುಹೂರ್ತ ನೋಡಿದಾರೆ ಹಾಗಾದ್ರೆ ಅಂತ? ಸಾಮಾನ್ಯವಾಗಿ ನೋಡಿರ್ತಾರೆ. ಯಾಕೆಂದರೆ 10:45ಕ್ಕೆ ಏನಾಗುತ್ತೆ, ಇವತ್ತಿನ ಹೋರೆ ಬೆಳಗ್ಗೆ 6ರಿಂದ 7 ಚಂದ್ರ ಹೋರೆ. ಚಂದ್ರ ಹೋರ ಆದಮೇಲೆ ಗುರು ಮತ್ತು ಕುಜ ಮತ್ತು ರವಿ ಆಗ್ತಾನೆ. ಈಗ ನಾವು ಮಾತಾಡ್ತಿರೋ ಸಮಯಕ್ಕೆ ಕುಜ ಹೊರೆ ಆಗುತ್ತೆ. 10ರಿಂದ 11 ಗಂಟೆ ತನಕ ರವಿ ಹೊರೆ ಬರುತ್ತೆ. ರವಿ ರಾಜಕೀಯ ಕ್ಷೇತ್ರವನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಸಾಮಾನ್ಯವಾಗಿ ಜಾತಕವನ್ನು ಯಾರಾದ್ರೂ ಕೇಳಿನೇ ಅವರು ಈ ಕೆಲಸ ಮಾಡಿರ್ತಾರೆ. ಜೊತೆಲಿ ಇವತ್ತಿನ ನಕ್ಷತ್ರ ಆರಿದ್ರ ನಕ್ಷತ್ರ ಆಗಿರೋದ್ರಿಂದ ಅವರಿಗೆ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ ಸಾಧಕ ತಾರೆ. ಇವತ್ತಿನ ದಿನ ಅವರಿಗೆ ಬಹಳ ವಿಶೇಷವಾಗಿದೆ. ಇವತ್ತಿನ ದಿನ ಅವರಿಗೆ ಬಹಳ ವಿಶೇಷವಾಗಿದೆ. ಮತ್ತು ಅವರೇನೀಗ 10:45ಕ್ಕೆ ನಾಮಪತ್ರ ಸಲ್ಲಿಸ್ತಾರೆ, ಆ ಸಮಯನೂ ಅವರಿಗೆ ಯೋಗ ಇದೆ. ಏಕೆಂದರೆ ಅವ್ರ ಲಗ್ನದಲ್ಲಿ ರವಿ ಇದ್ದಾನೆ. ರವಿ ಬುಧಾದಿತ್ಯ ಯೋಗ ಅವ್ರ ಲಗ್ನದಲ್ಲೇ ಉಂಟಾಗಿದೆ. ಮತ್ತು ಬುಧ ಅವರಿಗೆ ಸಭಾಸ್ಥಾನಾಧಿಪತಿಯಾಗಿ ಲಗ್ನದಲ್ಲಿ ಬಲಹೀನಾಗಿದ್ದಾನೆ. ಅದೊಂದು ವೀಕ್ ಪಾಯಿಂಟ್ ಇದೆ ಅಷ್ಟೇ ವಿನಃ ರವಿ ಆ ಯೋಗವನ್ನು ಫುಲ್ಫಿಲ್ ಮಾಡ್ತಾನೆ. ಆದ್ದರಿಂದ ಅವರು ಆ ಒಂದು
ಅವರಿಗೆ ಅವರಿಗೆ ಗೊತ್ತಿರತಕ್ಕಂಥ ಯಾವುದೋ ಒಬ್ಬ ಅಸ್ಟ್ರಾಲಜರ್ನ ಕೇಳೇ ಈ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಈಗ 10 ರಿಂದ 11 ರವಿ ಹೊರೆ ಅಂತ ಹೇಳಿದ್ರೆ ಇದು ಎಲ್ಲ ಅಂದ್ರೆ ಇಡೀಯಾಗಿ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಶುಭ ಅಥವಾ ಇವರಿಗೆ ಒಂದು ಸದಾನಂದ ಗೌಡರಿಗೆ ಇದು ಶುಭವಾಗುತ್ತೆ ಅಂತ ಹೇಳ್ತೀರಾ? ಹೌದು ಸದಾನಂದ ಗೌಡರಿಗೆ, ಯಾಕೆಂದ್ರೆ ಬೇರೆಯವರು ಯಾರ್ಯಾರು ಯಾವ್ಯಾವ ನಕ್ಷತ್ರಗಳು ಹುಟ್ಟಿರ್ತಾರೆ ಅದು ನಂಗೆ ಗೊತ್ತಿಲ್ಲ. ಹೌದು. ಈಗ ಇವರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಅಶ್ವಿನಿ ನಕ್ಷತ್ರಕ್ಕೆ ಇವತ್ತಿನ ನಕ್ಷತ್ರ ಸಾಧಕ ತಾರೆ ಆಗುತ್ತೆ, ಉಳಿದವರಿಗೆ ಬೇರೆ ಏನಾದರೂ ಆಗಬಹುದು. ಆದ್ರಿಂದ ಮತ್ತೆ ಈ ರವಿ ಹೋರೇನೂ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ, ಯಾಕೆಂದ್ರೆ ಆ ಲಗ್ನಕ್ಕೆ ಅವನು ಪಂಚಮಾಧಿಪತಿ ಆಗ್ತಾನೆ. ಅಥವಾ ಲಗ್ನದಲ್ಲೇ ಇರೋದ್ರಿಂದ ರವಿ ಯಾವಾಗಲೂ ಲಗ್ನದಲ್ಲಿದ್ದರೆ ಯೋಗ ಅಂತ, ಅದರಿಂದ ಅವ್ರಿಗೆ ಯೋಗಕಾರಕನಾಗಿರೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಇವತ್ತಿನ ದಿನದ ಮಟ್ಟಿಗೆ ಹೇಳ್ಬೋದು. ನಾಳೆ ಏನು ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ಗ್ರಹಗಳ ಬದಲಾವಣೆಯಲ್ಲಿ ಗ್ರಹಗಳು ಯಾವಾಗಲೂ ಏನು ಹೇಳ್ತೀವಿ ನಾವು ಜ್ಯೋತಿಷದಲ್ಲಿ, ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಫಲಗಳನ್ನು ಕೊಡ್ತಾರೆ ಅಂತ. ಈಗ ಅವ್ರಿಗೆ ರಾಹು ದಿಸೆ ನಡೀತಾ ಇರೋದ್ರಿಂದ, ರಾಹು ಚಂದ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಚಂದ್ರ ಅವರಿಗೆ ಗುರು ಜೊತೆ ಗಜಕೇಸರಿ ಯೋಗ, ಅವರಿಗೆ 4-5 ಯೋಗಗಳಿದೆ ಮೇಡಮ್. ಬುಧಾದಿತ್ಯ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಗುರುಮಂಗಳ ಯೋಗ ಇದೆ, ಶಶಿಮಂಗಳ ಯೋಗ ಇದೆ, ಒಳ್ಳೊಳ್ಳೆ ಯೋಗಗಳಿದೆ. ಆದ್ರಿಂದನೇ ಅವರು ಈ ಒಂದು ರೀತಿಯಲ್ಲಿ ನಗನಗ್ತಾನೆ ಮಂದಹಾಸ ಬೀರ್ಕೊಂಡೇ ಬಂದ್ರವರು. ಸೊ ಹೀಗೆ ನಡೆಯುತ್ತೆ ಅವರ ಜೀವನ. ಆದರೆ ಮುಂದಿನ ದಿನಗಳಲ್ಲಿ ಗ್ರಹಗಳ ಬದಲಾವಣೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾದ ಪ್ರಸಂಗ. ಇವತ್ತು ಈ ಕ್ಷಣಕ್ಕೆ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರೆ ಈ ತಕ್ಷಣಕ್ಕೆ ಚೆನ್ನಾಗಿದೆ, ಈ ತಕ್ಷಣಕ್ಕೆ ಚೆನ್ನಾಗಿದೆ. ಆದ್ರೆ ಇವತ್ತು ಅವರೇ ನಾಮಿನೇಷನ್ ಫೈಲ್ ಮಾಡ್ತಾರೆ, ಚೆನ್ನಾಗಿದೆ. ಮತ್ತೆ ಇದು ಕೌಂಟಿಂಗ್ ಯಾವತ್ತಿದೆ ಅಥವಾ ಎಲೆಕ್ಷನ್ ಯಾವತ್ತಿದೆ? 22ನೇ ತಾರೀಕು ಇರೋದು. 22ನೇ ತಾರೀಕು ಅಂದಾಗ ಮೇಡಮ್ 22 ಏನಾಗುತ್ತೆ ನೋಡಿ, ಇವತ್ತು 6 ದಿನ ಆಗೋಯ್ತು. ಇನ್ನು 3 ದಿನ 22ನೇ ತಾರೀಕು ಯಾವ ರೀತಿ ಇದೆ ಅವರ ಭವಿಷ್ಯ, ಅದ್ರ ಬಗ್ಗೆ ಕೂಡ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೂ ಮೊದಲು ವೀಕ್ಷಕರೇ, ಡಿಸೆಂಬರ್ 22ನೇ ತಾರೀಕು ಪರಿಷತ್ ಚುನಾವಣೆ ನಡೆಯುತ್ತೆ. ಅವತ್ತು ಯಾವ ರೀತಿ ಸಿಎಂ ಭವಿಷ್ಯ, ಸಿಎಂ ಜಾತಕ ಏನ್ ಹೇಳುತ್ತೆ, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.